ಅಪಸರ್ಪಂತು ಅನ್ನುವ ಮಂತ್ರದ ಬಗ್ಗೆ ಈಗ ಒಂದು ಅವಲೋಕನ ಮಾಡೋಣ. ಅಪಸರ್ಪಂತು ಎಂಬ ಮಂತ್ರಕ್ಕೆ ವಾಮದೇವ ಋಷಿ ಅನುಷ್ಠುಪ್ಪದರ ಛಂದಸ್ಸು ಭೂತಾನಿ ದೇವತಾ ಅಥವಾ ಸತ್ಯೋ ದೇವತಾ ಅಂತ ಹೇಳಿ ಬ್ರಾಕೆಟ್ ನಿಂತ್ಕೊಟ್ಟಿರ್ತಾರೆ. ಸಮಸ್ತ ಭೂತೋಚ್ಚಾಟನೆ ವಿನಿಯೋಗ. ನಮ್ಮ ಸಾಧನೆಗೆ, ದೇವ ಪೂಜೆ, ಸಂಧ್ಯಾವಂದನ ಮೊದಲಾದ ಕರ್ಮಗಳಿಗೆ ವಿಘ್ನ ಕೊಡುವಂತ ಎಲ್ಲಾ ಭೂತ ಪ್ರೇತಗಳು ತೊಲಗಲಿ ಅಂತ ಅದರ ಅರ್ಥ. ತೊಲಗುವುದಕ್ಕಾಗಿ ಮಂತ್ರವನ್ನು ಹೇಳಬೇಕು. ಅದರ ಮಂತ್ರದ ಅರ್ಥವನ್ನು ಮುಂದೆ ನೋಡೋಣ. ಎಲ್ಲಾ ಭೂತಗಳನ್ನು, ನಮಗೆ ವಿಘ್ನ ಕೊಡುವಂತ ಎಲ್ಲಾ ಭೂತಗಳನ್ನು ಒದ್ದೋಡಿಸುವುದು ಈ ಮಂತ್ರದ ಅಭಿಪ್ರಾಯ ಆಗಿದ್ರೆ, ಅದೇ ಭೂತಗಳನ್ನ ಅಲ್ಲಿ ದೇವತೆಗಳು ಅಂತ ಹೇಗೆ ಹೇಳಿದ್ದಾರೆ? ಮಂತ್ರದ ದೇವತೆ ನಮಗೆ ಅತ್ಯಂತ ಅಗತ್ಯ. ಅವನನ್ನ ಒದ್ದೋಡಿಸಿದರೆ ಆ ಮಂತ್ರದಿಂದ ನಮ್ಗೆ ಯಾವುದೇ ಫಲನೂ ಸಿಗೋದಿಲ್ಲ. ವಿರುದ್ಧವಾಗಿ ಆತನ ಬಗ್ಗೆ ನಾವೊಂದು ಆಸ್ತಿಕ್ಯ ಭಾವನೆ, ಶ್ರದ್ಧೆ, ಗೌರವ ಇಟ್ಕೊಂಡು ಆತನ ಅನುಗ್ರಹದಿಂದಲೇ ಆ ಮಂತ್ರವನ್ನ ಉಚ್ಚರಿಸಬೇಕು. ಹೀಗೆಲ್ಲ ಇರುವಾಗ ಭೂತೋಚ್ಚಾಟನೆಗೆ ಉಪಯೋಗವಾಗುವಂತಹ ಮಂತ್ರವನ್ನ ಹೇಳುವಾಗ ಅದಕ್ಕೆ ಭೂತಗಳೇ ದೇವತೆಗಳಾಗುವುದು ಹೇಗೆ ಅಂತ ಪ್ರಶ್ನೆ ಬರಬಹುದು. ಭೂತಾನಿ ದೇವತಾ ಅಂದ್ರೆ ಸದ್ಭೂತಗಳು, ಸಜ್ಜನರಾದಂತಹ ದೇವತೆಗಳು ಮೊದಲಾದವರು ಏನಿದ್ದಾರೆ ಅವರು ಅದಕ್ಕೆ ದೇವತೆಗಳು, ಅವರನ್ನೇ ಭೂತ ಅಂತ ಅಲ್ಲಿ ಹೇಳಿದ್ದಾರೆ. ನಾವು ಒದ್ದೋಡಿಸ್ತಾ ಇರುವುದು ದುಷ್ಟರಾದಂತಹ ಆಸುರ ಶಕ್ತಿಗಳನ್ನ. ಸತ್ಶಕ್ತಿಗಳೆಲ್ಲ ಅಲ್ಲಿ ನಮಗೆ ಕಾರ್ಯ ಮಾಡೇ ಮಾಡ್ತವೆ ಅಂತ ಅವ್ರು ತಿಳ್ಕೋಬೇಕು. ಯಾಕೆ ಹೀಗೆ ಅಂದ್ರೆ, ವಿಷ್ಣು ಸಹಸ್ರನಾಮ ಮೊದಲಾದ ಕಡೆ ಏಕೋ ವಿಷ್ಣು ಮಹದ್ಭೂತಂ ಪೃಥಗ್ಭೂತಾನ್ಯನೇಕಶಃ, ಏಕೋ ವಿಷ್ಣು ಮಹದ್ಭೂತಂ, ಒಂದು ದೊಡ್ಡ ಭೂತ ಅವನೇ ಆಗಿದ್ದಾನೆ. ಪೃಥಗ್ ಭೂತಾನಿ ಅನೇಕಶಃ, ಇಲ್ಲಿ ಉಳಿದಂಥವರೆಲ್ಲರೂ ಕೂಡ ನಾವೇನಿದ್ದೇವೆ ನಾವೆಲ್ಲರೂ ಕೂಡ ಪೃಥಗ್ ಭೂತರಾಗಿದ್ದೇವೆ, ಸಣ್ಣ ಸಣ್ಣ ಭೂತಗಳಾಗಿದ್ದೇವೆ ಅಂತ ಅಲ್ಲಿ ಎಲ್ಲಾ ಜೀವಗಳಿಗೂ ಕೂಡ ಭೂತ ಎಂಬ ಶಬ್ದವನ್ನ ಪ್ರಯೋಗ ಮಾಡಿದ್ದಾರೆ. ಇದು ನಾನು ಹೇಳಿದ್ದು ವಿಷ್ಣು ಸಹಸ್ರನಾಮದ ಮಂತ್ರ ಅಲ್ಲ, ಬೇರೆ ಒಂದು ಕಡೆ ಪುರಾಣದಲ್ಲಿ ಬರುವಂತಹ ಮಂತ್ರ, ಶ್ರಾದ್ದದಲ್ಲಿ ನಾವು ಹೇಳುವಂಥದ್ದು. ವಿಷ್ಣು ಸಹಸ್ರನಾಮದಲ್ಲೂ ಕೂಡ ಲೋಕನಾಥಂ ಮಹದ್ಭೂತಂ, ಆ ಪರಮಾತ್ಮ ಲೋಕನಾಥನಾಗಿದ್ದಾನೆ, ಮಹಾಭೂತನಾಗಿದ್ದಾನೆ ಅಂತ ಅವನನ್ನ ವರ್ಣನೆ ಮಾಡ್ತಾರೆ. ಮತ್ತೆ ಭೂತಾನಾಂ ಯಹ ಅವ್ಯಯ ಪಿತ ಅಂತಲ್ಲಿ ವಿಷ್ಣು ಸಹಸ್ರನಾಮದ ಆರಂಭದ ಶ್ಲೋಕಗಳು. ವಿಷ್ಣು ಸಹಸ್ರನಾಮ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಆ ವಿಷ್ಣು ಸಹಸ್ರನಾಮದ ಕುರಿತಾಗಿ ಬರುವಂತಹ ಕೆಲವು ಶ್ಲೋಕಗಳಿವೇನಿವೆ, ಅಲ್ಲಿ ಮಹದ್ಭೂತಂ ಸರ್ವಭೂತ ಭವೋದ್ಭವಂ, ಎಲ್ಲಾ ಭೂತಗಳ ಉತ್ಪತ್ತಿಗೆ ಕಾರಣ ಅಂತ ವರ್ಣನೆ ಮಾಡಿದ್ದಾರೆ. ಭೂತಾನಂ ಯಹ ಅವ್ಯಯ ಪಿತ, ಎಲ್ಲಾ ಭೂತಗಳಿಗೂ ಕೂಡ ಆತ ತಂದೆಯಾಗಿದ್ದಾನೆ. ಇದ ಸರ್ವಾಣಿ ಭೂತಾನಿ ಭವಂತ್ಯಾದಿ ಆದಿ ಯುಗಾಗಮೆ, ಅವನಿಂದಲೇ ಎಲ್ಲಾ ಭೂತಗಳು ಕೂಡ ಹುಟ್ಟುತ್ತವೆ ಅಂತ ವರ್ಣನೆ ಮಾಡ್ತಾರೆ. ಇದನ್ನು ವಿವರಿಸುವ ಭರದಲ್ಲಿ ನಾನೊಂದು ಪ್ರಮಾತ ಮಾಡಿದೆ. ಏಕೋ ವಿಷ್ಣುರ್ ಮಹದ್ಭೂತಂ ಪೃಥಗ್ ಭೂತಾನ್ಯನೇಕಶಃ ತ್ರಿಲೋಕಾನ್ ವ್ಯಾಪ್ಯ ಭೂತಾತ್ಮ ಭುಂಕ್ತೆ ವಿಶ್ವಭುಗವ್ಯಯ ಅಂತ ಶ್ಲೋಕ ಇದೆ. ಅದು ಬೇರೆ ಯಾವುದೋ ಪುರಾಣದಲ್ಲಿ ಬಂದದ್ದು ಅಂತ ಹೇಳಿದೆ. ಅದು ವಿಷ್ಣು ಸಹಸ್ರನಾಮದ ಫಲಶ್ರುತಿಯಲ್ಲಿ ಬಂದದ್ದು. 2-3 ಕಡೆ ಎಲ್ಲ ಜೀವಗಳನ್ನ ಭೂತ ಅಂತ ಹೇಳಿದ ಭಾಗ ಏನಿದೆ ಅದು ವಿಷ್ಣು ಸಹಸ್ರನಾಮದ ನಾಮಗಳಿಗಿಂತ ಮುಂಚೆ ಬಂದಿರುವಂತಹ ವಿಷಯ. ಏಕೋ ವಿಷ್ಣು ಮಹದ್ಭೂತಂ ಅನ್ನುವುದು ಎಲ್ಲ ನಾಮಗಳನ್ನು ವರ್ಣನೆ ಮಾಡಿ ಆದ ಬಳಿಕ ಅದರ ಫಲಶ್ರುತಿಯನ್ನು ಹೇಳುವ ಪ್ರಸಂಗದಲ್ಲಿ ಬಂದದ್ದು. ಹೀಗೆ ಎಲ್ಲ ಜೀವರನ್ನು ಭೂತರು ಅಂತ ಹೇಳುವುದು ಶಾಸ್ತ್ರದಲ್ಲಿ ಕಂಡಿದ್ದೇ ಇದೆ. ಭೂತರು ಅಂದ್ರೆ ಆ ಪರಮಾತ್ಮನನ್ನ ಸಂಪತ್ತು ಕೊಡುವವನು ಅಂತ ಉಪಾಸನೆ ಮಾಡುವವರು ಅಂತ ಒಂದು ಪ್ರತ್ಯೇಕವಾದ ಅರ್ಥವೂ ಇದೆ. ಭೂತರು ಅಂದ್ರೆ ಜೀವಿಗಳು ಅಂತ ಒಂದು ಸಾಮಾನ್ಯವಾದ ಅರ್ಥ ಇದೆ. ದುಷ್ಟ ಜೀವಿಗಳು, ಸಜ್ಜೀವಿಗಳು ಎಲ್ಲರೂ ಭೂತರೇ. ಆದ್ರೆ ಪರಮಾತ್ಮನನ್ನ ಸಂಪತ್ದಾಯಕ, ನಮಗೆ ಮಂಗಳವನ್ನು ಮಾಡುವಂತವನು, ಜ್ಞಾನಾದಿ ಸಂಪತ್ತನ್ನು ಕೊಡುವವನಂತ ಉಪಾಸನೆ ಮಾಡುವವರು ಏನಿದ್ದಾರೆ ಅವರನ್ನ ಭೂತರು, ವಿಭೂತಿ, ಭೂತಿ ಇತ್ಯಾದಿ ಶಬ್ದಗಳನ್ನ ಏಳಿಗೆ, ಅಭಿವೃದ್ಧಿ ಅನ್ನೋ ಅರ್ಥದಲ್ಲೂ ಪ್ರಯೋಗ ಮಾಡ್ತಾರೆ. ಹೀಗೆ ಪರಮಾತ್ಮನನ್ನ ಜ್ಞಾನಾದಿ ಸಂಪದ್ದಾಯಕ ಅಂತ ಉಪಾಸನೆ ಮಾಡಿ ಯಾರು ಭೂತಿಯನ್ನ, ಏಳಿಗೆಯನ್ನು ಪಡೆದಿದ್ದಾರೆ ಅವರು ಭೂತರು.
ಯಾರು ಪಡೆಯುವವರಿದ್ದಾರೆ ಅವರು ಭೂತರೆ. ಅದನ್ನ ಐತರೇಯ ಉಪನಿಷತ್ನಲ್ಲಿ ಸಯೇಷ ಭೂತಿಶ್ಚ ಅಭೂತಿಶ್ಚ, ಆ ಪರಮಾತ್ಮ ಜ್ಞಾನಾದಿ ಸಂಪತ್ತನ್ನು ಕೊಡುವುದರಿಂದ ಭೂತಿ ಅಂತ ಕರೆಸ್ಕೊಂಡಿದ್ದಾನೆ. ಅಯೋಗ್ಯರಿಗೆ ಅಜ್ಞಾನಾದಿ ಸಂಪತ್ತನ್ನೇ ದಾರಿದ್ರ್ಯವನ್ನೇ ಕೊಡುವುದರಿಂದ ಅಭೂತಿಯೂ ಆಗಿದ್ದಾನೆ. ದೇವತೆಗಳು ಅವನನ್ನ ಭೂತಿ ಅಂದ್ರೆ ಜ್ಞಾನಾದಿ ಸಂಪದ್ದಾಯಕ ಅಂತ ಉಪಾಸನೆ ಮಾಡಿ ಜ್ಞಾನಾದಿ ಸಂಪನ್ನರಾದರು. ತೇ ಬಭೂವು ಅಂದ್ರೆ ಅವರು ಆ ಭೂತಿಯನ್ನು ಏಳಿಗೆಯನ್ನು ಪಡೆದರು. ಅಭೂತಿ ತ್ಯಸುರಾಹ, ರಾಕ್ಷಸರು ಆತನನ್ನ ದಾರಿದ್ರ್ಯಾದಿ ದುಃಖದಾಯಕ ಅಂತ ಉಪಾಸನೆ ಮಾಡಿ ತಾವು ಕೂಡ ಅಂಥ ಅಮಂಗಲವನ್ನೇ ಪಡೆದರು, ಮುಂದೂ ಕೂಡ ಪಡಿತಾರೆ ಅಂತ ಅಲ್ಲಿ ಉಪನಿಷತ್ನಲ್ಲೇ ವರ್ಣನೆ ಮಾಡ್ತಾರೆ. ಅದರ ಭಾಷ್ಯದಲ್ಲಿ ಭೂಶಬ್ದಾರ್ಥೋ ಭೂತಿ ರೀತಿ ವೈಪರೀತ್ಯೇನ ಚ ಅಸುರಾಹ, ಭೂಹು ಎಂಬ ಧಾತುವಿಗೆನೆ ಭೂತಿ ಏಳಿಗೆ ಅಂತ ಅರ್ಥ ಇದೆ. ಭವತಿ ಅಂದ್ರೆ ಏಳಿಗೆಯನ್ನು ಪಡೆಯುತ್ತಾನೆ ಅಂತ ಅರ್ಥ. ಭೂತ ಅನ್ನುವುದೊಂದು ತಪ್ರತ್ಯಯ ಅಂತ ಶಬ್ದ, ಏಳಿಗೆಯನ್ನು ಪಡೆದಂಥ ವ್ಯಕ್ತಿ ಅಂತ ಹೀಗಾದ್ರ ಅರ್ಥ. ಐತರೇಯ ಉಪನಿಷತ್ತಿನ ಆರಂಭದಲ್ಲಿಯೇ ಐತರೇಯ ಉಪನಿಷತ್ತಿನ ಇತಿಹಾಸವನ್ನು ಹೇಳುವಂತಹ ಪ್ರಸಂಗ ಇದು. ನಾವು ಈ ಹಿಂದೆ ನೋಡಿದ್ದೇನಿದೆ, ಸಯೇಷ ಭೂತಿಶ್ಚ ಅಭೂತಿಶ್ಚ ಅನ್ನೋದು ಅದು ಉಪಾಸನೆಗೆ ತಕ್ಕ ಫಲ ಸಿಕ್ಕೀತು, ಉಪಾಸನೆಗೆ ತಕ್ಕಂಥ ಫಲವನ್ನು ನಾವು ಪಡ್ಕೋತೀವಿ ಅನ್ನೋದನ್ನ ಈ ಉಪನಿಷತ್ತು ತಿಳಿಸುವಂತಹ ಪ್ರಸಂಗ. ಅದು ಉಪನಿಷತ್ತು ಪ್ರಾರಂಭ ಆದ್ಮೇಲೆ ಕೆಲವು ಭಾಗದ ಮುಂದೆ ಬರುವಂತಹದ್ದು. ಉಪನಿಷತ್ತಿನ ಇತಿಹಾಸವನ್ನು ಹೇಳುವಂತಹ ಐತರೇಯ ಉಪನಿಷತ್ತಿನ ಇತಿಹಾಸವನ್ನು ಹೇಳುವ ಋಕ್ಸಂಹಿತ ಅನ್ನೋ ಗ್ರಂಥವನ್ನು ಆಚಾರ್ಯರು ಧರಿಸ್ತಾರೆ. ಅಲ್ಲಿ ಮಹಾಭೂತಿ ಶ್ರುತಿ ಸೈಷ ಮಹಾಭೂತಿರ್ ಯತೋ ಹರಿಹಿ ವಿಶೇಷೇನಾತ್ರ ಕಥಿತಃ ಸರ್ವಜ್ಞ ಶಾಶ್ವತ ಪ್ರಭೋ. ಈ ಐತರೇಯ ಉಪನಿಷತ್ತನ್ನ ಮಹಾಭೂತಿ ಶ್ರುತಿ ಅಂತ ಹೇಳ್ತಾರೆ. ಯಾಕೆಂದ್ರೆ ಪರಮಾತ್ಮನ ವೈಭವ, ಗುಣವೈಭವ, ಅವನ ಮಹಿಮಾ ಅಲ್ಲಿ ವರ್ಣಿತ ಆಗಿದೆ. ಹೀಗೆ ಅದಕ್ಕೆ ಮಹಾಭೂತಿ ಅಂತ ಕರೀತಾರೆ. ಯಾಕಂದ್ರೆ ಭಗವಂತನೂ ಕೂಡ ಮಹಾಭೂತಿಯೇ ಆಗಿದ್ದಾನೆ. ಅಂಥವನನ್ನ ಇಲ್ಲಿ ವರ್ಣನೆ ಮಾಡ್ತಾರೆ. ಹೀಗೆ ಪರಮಾತ್ಮನು ಕೂಡ ಭೂತ ಅಂತ ಕರೆಸ್ಕೊಂಡಿದ್ದಾನೆ. ಅವನ ಅನುಯಾಯಿಗಳಾದಂತಹ, ಅವನ ಭಕ್ತರಾದಂತಹ ಎಲ್ಲ ದೇವತೆಗಳು, ಉಳಿದ ಸಾತ್ವಿಕರಾದಂತಹ ಜೀವರು ಕೂಡ ಈ ಕಾರಣದಿಂದ ಭೂತರು ಅಂತ ಕರೆಸ್ಕೊತಾರೆ. ಸಾಮಾನ್ಯವಾದ ಅರ್ಥ ಎಲ್ಲ ಜೀವರು ಅಂತ ಹೇಳಿ, ವಿಶೇಷವಾದ ಅರ್ಥ ಪರಮಾತ್ಮನನ್ನು ಉಪಾಸನೆ ಮಾಡಿ ಭೂತಿಯನ್ನ ಏಳಿಗೆಯನ್ನ ಪಡ್ಕೊಳ್ಳುವಂಥವ್ರು ಅಂತ ಹೀಗೆ ಅರ್ಥ ಇರೋದ್ರಿಂದ ಈ ಮಂತ್ರದ ಉಪಾಸನೆಯನ್ನು ನಾವಿಲ್ಲಿ ಮಾಡ್ತಾ ಇದ್ವಿ. ಅಪಸತ್ಪಂತು ತೇ ಭೂತಾಹ ಅನ್ನೋ ಮಂತ್ರವನ್ನ ನಾವಿಲ್ಲಿ ಹೇಳೋದು ಪ್ರಸಂಗದಲ್ಲಿ ಭೂತಾನಿ ದೇವತಾಹ ಅಂತ ಏನ್ ಹೇಳ್ತೀವಲ್ಲ, ಭೂತಾನಿ ದೇವತಾಹ ಅಂತಂದ್ರೆ ಎಲ್ಲ ಪರಮಾತ್ಮನ ಭಕ್ತರಾದಂತಹ ಲಕ್ಷ್ಮೀದೇವಿಯಿಂದ ಪ್ರಾರಂಭಿಸಿ ಒಬ್ಬ ಸಾಮಾನ್ಯ ಜೀವನವರೆಗೆ ಪ್ರತಿಯೊಬ್ಬರನ್ನು ಕೂಡ ಭೂತರು ಅಂತ ಹೇಳಬೇಕು. ಅವ್ರು ಮಾತ್ರ ಅಲ್ಲ, ಎಲ್ಲಾ ಮಂತ್ರಗಳಿಗೂ ಪರಮಾತ್ಮನೇ ದೇವತೆ. ಅವನು ಕೂಡ ಭೂತಾನಿ, ಎಲ್ಲ ಜೀವರಲ್ಲೂ ಕೂಡ ಒಂದೊಂದು ರೂಪದಿಂದಿದ್ದಾನೆ. ಆದ್ರಿಂದ ಅವನನ್ನೇ ಭೂತಾನಿ ಅಂತ ಹೇಳಿದ್ದಾರೆ. ಅವನು ಒಬ್ಬನೇ ಆದ್ರೂ ಕೂಡ ಅನೇಕ ರೂಪಗಳಿಂದ ಎಲ್ಲ ಜೀವರಲ್ಲೂ ಇದ್ದಾನೆ. ಅವನು ಮುಖ್ಯ ದೇವತೆ. ಅದಾದ ಬಳಿಕ ಲಕ್ಷ್ಮೀದೇವಿಯಿಂದ ಪ್ರಾರಂಭಿಸಿ ಎಲ್ಲ ಜೀವರು ಕೂಡ, ಎಲ್ಲ ದೇವತೆಗಳು ಕೂಡ ಅದಕ್ಕೆ ದೇವತೆಗಳಾಗಿದ್ದಾರೆ. ಆದ್ರಿಂದ ಭೂತಾನಿ ದೇವತಾ ಅಂತ ಹೇಳಿದ್ದಾರೆ. ಆ ಪರಮಾತ್ಮನ ಭಕ್ತರಾದಂತಹ ದೇವತೆಗಳ ಅನುಗ್ರಹದಿಂದ ದುಷ್ಟರಾದಂತಹ ಈ ಭೂತಗಳನ್ನು ನಾವು ಉಚ್ಚಾಟಿಸಬೇಕಾಗಿದೆ. ಭೂತಾನಿ ದೇವತಾ ಅಂತ ಹಾಕಿ ಬ್ರಾಕೆಟ್ನಲ್ಲಿ ಸತ್ಯೋ ದೇವತಾ, ಸತ್ಯ ಶಬ್ದವಾಚನಾದ ಪರಮಾತ್ಮನೇ ಇದಕ್ಕೆ ದೇವತೆ ಅಂತ ಕೂಡ ವರ್ಣನೆ ಮಾಡಿದ್ದಾರೆ. ಹಾಗಾದಾಗ ಸತ್ಯ ಶಬ್ದವಾಚನಾದ ಪರಮಾತ್ಮನೇ ಅದಕ್ಕೆ ದೇವತೆ ಅನ್ನೋದು ಸ್ಪಷ್ಟವೇ ಆಗಿದೆ. ಅಪಸತ್ಪಂತು ತೇ ಭೂತಾಹ ಯೇ ಭೂತ ಭುವಿ ಸಂಸ್ಥಿತಾಹ ಯೇ ಭೂತ ವಿಘ್ನಕರ್ತಾರಃ ತೇ ನಶ್ಯಂತು ಶಿವಾಜ್ಞೆಯ. ಈ ಯಾವ ಭೂತಾಹ ಭೂತಗಳು ಭುವಿ ಈ ಜಗತ್ತಿನಲ್ಲಿ ಸ್ಥಿತಾಹ ಇದೆಯೋ, ಸಂಸ್ಥಿತಾಹ ಇದೆಯೋ, ತೇ ಆ ಭೂತಾಹ ಭೂತಗಳು ಅಪಸರ್ಪಂತು ತೊಲಗಲಿ. ಈ ಯಾವ ಭೂತಾಹ ಭೂತಗಳು ವಿಘ್ನಕರ್ತಾರಃ ನಮ್ಮ
ಆನ್ಹಿಕಕ್ಕೆ ವಿಘ್ನ ಮಾಡುವಂಥವಿವೆಯೋ ತೇ ಅವು ನಶ್ಯಂತು ಶಿವಾಜ್ಞೆಯ ಶಿವಶಬ್ದವಾಚನಾದ ಪರಮಾತ್ಮನ ಆಜ್ಞೆಗನುಸಾರವಾಗಿ ತೊಲಗಲಿ. ಯೇ ಅನ್ಯೇ ಅದಲ್ಲದೆ ಈ ಜಗತ್ತಿನಲ್ಲಿ ಭೂಮಿಗೆ ಭಾರಭೂತರಾಗಿರುವಂತಹ ಭೂಮಿ ಭಾರಕಾಹ ಇಂತಹ ದುಷ್ಟ ಭೂತಗಳಿದ್ರೆ ಭೂಮಿಗೆ ಅದರಿಂದ ಏನೂ ಸುಖ ಇಲ್ಲ, ಭೂ ನಿವಾಸಿಗಳಿಗೂ ಕೂಡ ಅದರಿಂದ ಸುಖ ಇಲ್ಲ. ಅದರಿಂದ ಭೂಮಿ ಭಾರಕಾಹ ಅಂಥ ಭೂತ ಪ್ರೇತ ಪಿಶಾಚಗಳೆಲ್ಲ ಇಲ್ಲಿಂದ ಹೊರಟು ಹೋಗಲಿ, ದೂರವಾಗಲಿ. ತೇಷಾಮಪಿ ಅವಿರೋಧೇನ ಅವುಗಳೆಲ್ಲ ಉಚ್ಚಾಟಿದಾದ ಮೇಲೆ, ಅವುಗಳ ವಿರೋಧ ಶಾಂತ ಆದ ಮೇಲೆ ಬ್ರಹ್ಮಕರ್ಮ ಸಮಾರಭೆ ನಾನು ಈ ಪರಮಾತ್ಮನ ಕುರಿತಾದಂತಹ ಈ ಒಂದು ಸಂಧ್ಯಾವಂದನೆ, ದೇವರ ಪೂಜೆ ಇತ್ಯಾದಿ ಕರ್ಮಗಳನ್ನ ಪ್ರಾರಂಭಿಸ್ತಾ ಇದ್ದೇನೆ ಅಂತ ಅಲ್ಲಿ ಹೇಳಬೇಕು. ಬ್ರಹ್ಮಕರ್ಮ ಅಂತಂದ್ರೆ, ಬ್ರಹ್ಮ ಅಂತಂದ್ರೆ ಸ್ವಯಂ ಪರಮಾತ್ಮ ಅಂತ ಅರ್ಥ. ಆ ಪರಮಾತ್ಮನ ಕುರಿತಾದಂತಹ ಒಂದು ಕಾರ್ಯ ಇದು, ಪರಮಾತ್ಮನ ಪ್ರೀತಿಗಾಗಿ ಮಾಡುವಂಥ ಕಾರ್ಯ ಬ್ರಹ್ಮಣೇ ಕರ್ಮ ಬ್ರಹ್ಮಕರ್ಮ. ಅದಲ್ಲದೆ ಈ ಬ್ರಹ್ಮಕರ್ಮ ಅಂತ ಅನ್ನೋದಕ್ಕೆ ಮತ್ತೊಂದು ಅರ್ಥವನ್ನು ಕೂಡ ಹೇಳಬಹುದು. ಬ್ರಹ್ಮ ಅಂದ್ರೆ ನಮ್ಗೆ ಗೊತ್ತಿದೆ ವೇದ ಅಂತ ಅರ್ಥ. ಪರಿಪೂರ್ಣವಾದಂತಹ ಪರಮಾತ್ಮನನ್ನ ಪ್ರತಿಪಾದನೆ ಮಾಡತಕ್ಕಂತಹ ಒಂದು ಸಾಹಿತ್ಯ ಏನಿದೆ, ಆ ಸಾಹಿತ್ಯವನ್ನು ಕೂಡ ಬ್ರಹ್ಮ ಅಂತಾನೆ ಹೇಳ್ತಾರೆ. ಬೃಹತ್ವಾತ್ ಬ್ರಹ್ಮ ವೇದಾನಾಂ ಸಮುದಾಯೇ ಅಖಿಲೇ ಸ್ಥಿತಃ ತತ್ಸಂಬಂಧಾದ್ ವೇದರಾಶಿ ಬ್ರಹ್ಮಶಬ್ದೇನ ಕೀರ್ತಿತಃ. ಆ ಬೃಹತ್ತಾದ ಪರಮಾತ್ಮನ ಏನಿದ್ದಾನೆ ಅವನ ಪ್ರತಿಪಾದನೆ ಮಾಡುವುದರಿಂದ ಈ ವೇದರಾಶಿಯನ್ನು ಕೂಡ ಬ್ರಹ್ಮ ಅಂತ ಹೇಳ್ತಾರೆ. ಅದರಿಂದ ಬ್ರಹ್ಮಕರ್ಮ ಅಂತಂದ್ರೆ ಆ ವೇದ ಮಂತ್ರಗಳಿಂದ ಮತ್ತೆ ವಿಧಾನುಸಾರಿಯಾದಂತಹ ಪುರಾಣಗಳ ಮಂತ್ರಗಳಿಂದ ನಾನು ಮಾಡುವಂತಹ ಬ್ರಹ್ಮಣಾ ಕರ್ಮ ಅಂತ ಒಂದು ದೇವರ ಪೂಜೆ ಮತ್ತೆ ಸಂಧ್ಯಾವಂದನೆ ಮೊದಲಾದ ಕ್ರಿಯೆಗಳನ್ನ ನಾನು ಈಗೇನು ಮಾಡಬೇಕಾಗಿದೆ ಅದನ್ನ ಈಗ ಪ್ರಾರಂಭಿಸ್ತೇನೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಒಟ್ಟು ಈ ಶ್ಲೋಕಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಮತ್ತೊಂದು ಶ್ಲೋಕವೂ ಕೂಡ ಅಪಸರ್ಪಂತು ತೇ ಭೂತಾಃ ಯೇ ಭೂತಾ ಸಂಸ್ಥಿತಾಃ ಯೇ ಭೂತಾ ವಿಘ್ನಕರ್ತಾರಃ ತೇನಶ್ಯಂತು ಶಿವಾಜ್ಞೆಯ ಆದಮೇಲೆ ಅಪಕ್ರಾಮಂತು ತೇ ಭೂತಾಃ ಕ್ರೂರಾಶ್ಚೈವ ರಾಕ್ಷಸಾಃ ಏಚಾತ್ರ ನಿವಸಂತೀವ ದೇವತಾ ಭುವಿ ಸಂತತಂ. ಅಪಕ್ರಾಮಂತು ತೇ ಭೂತಾಃ ಕ್ರೂರರಾದಂತಹ ರಾಕ್ಷಸರು ಮತ್ತು ಭೂತರು ಅಪಕ್ರಾಮಂತು ದೂರ ಹೋಗಲಿ. ಏಚಾತ್ರ ನಿವಸಂತೇವ ಭುವಿ ಸಂತತಂ ಈ ಭೂಲೋಕದಲ್ಲಿ ನಾವಿರುವ ಪ್ರದೇಶದಲ್ಲಿ ಸಂತತಂ ಯಾವಾಗಲೂ ಯಾವ ದೇವತೆಗಳು ವಾಸ ಮಾಡಿಕೊಂಡಿದ್ದಾರೋ. ನಾನಿದನ್ನ ಇಲ್ಲಿಗೆ ಯಾಕೆ ನಿಲ್ಲಿಸಿದೆ ಅಂದ್ರೆ ಆ ಶ್ಲೋಕ ಹಾಗೇನೆ ಇದೆ. ಏಚಾತ್ರ ನಿವಸಂತೇವ ದೇವತಾ ಭುವಿ ಸಂತತಂ ಯಾವ ದೇವತೆಗಳು ಈ ಭೂಲೋಕದಲ್ಲಿ ನಾವಿರುವ ಪರಿಸರದಲ್ಲಿ ಇದ್ದಾರೋ ಅಂತ ಮುಂದೇನು ಅಂತ ಅಲ್ಲಿ ಕಂಡು ಬರೋದೇ ಇಲ್ಲ. ಅಪಸರ್ಪಂತು ತೇ ಭೂತಾಃ ಯೇ ಭೂತಾ ಭುವಿ ಸಂಸ್ಥಿತಾಃ ಯೇ ಭೂತಾ ವಿಘ್ನಕರ್ತಾರಃ ತೇನಶ್ಯಂತು ಶಿವಾಜ್ಞೆಯ ಅಂತ ಅನ್ನೋದು ಎರಡು ವಾಕ್ಯಗಳಿಂದ ಕೂಡಿದ ಒಂದು ಶ್ಲೋಕ ಆಯ್ತು. ಈಗ ಅದನ್ನ ನಾನು ಈಗಾಗಲೇ ಹಿಂದೆ ಹೇಳಿದ್ದೆ. ತೇ ಭೂತಾಃ ಅಂತ ಹೇಳಬೇಕೆ ಹೊರತು ಯೇ ಭೂತಾಃ ಅಂತ ಹೇಳಬಾರದು. ಅಪಸರ್ಪಂತು ಯೇ ಭೂತಾಃ ಅನ್ನೋದು ತಪ್ಪು. ಯೇ ಭೂತಾಃ ಭುವಿ ಸಂಸ್ಥಿತಾಃ ತೇ ಭೂತಾಃ ಅಪಸರ್ಪಂತು ಒಂದು ವಾಕ್ಯ ಮೊದಲನೇ ಶ್ಲೋಕದಲ್ಲಿ. ಯೇ ಭೂತಾಃ ವಿಘ್ನಕರ್ತಾರಃ ತೇ ಶಿವಾಜ್ಞೆಯ ನಶ್ಯಂತು ಅಂತ ಎರಡನೇ ವಾಕ್ಯ. ಇದು ಮೊದಲನೇ ಶ್ಲೋಕದಲ್ಲಿ. ಆ ಎರಡನೇ ಶ್ಲೋಕ ಕೆಲವು ಪುಸ್ತಕಗಳಲ್ಲಿ ಏನ್ ಕಂಡು ಬರ್ತದಲ್ಲ, ಅಪಕ್ರಾಮಂತು ತೇ ಭೂತಾಃ ಕ್ರೂರಾಶ್ಚೈವ ರಾಕ್ಷಸಾಃ ಕ್ರೂರರಾದಂತಹ ರಾಕ್ಷಸರು ಮತ್ತು ಭೂತಗಳೆಲ್ಲವೂ ಕೂಡ ತೊಲಗಲಿ ಅಂತ ಒಂದು ಅರ್ಧ. ಏಚಾತ್ರ ನಿವಸಂತೇವ ದೇವತಾ ಭೂವಿ ಸಂಸ್ಥಿತಂ ಮತ್ಯಾವ ದೇವತೆಗಳು ಈ ಭೂಲೋಕದಲ್ಲಿದ್ದಾರೋ ಅವ್ರೇನು ತೊಲಗಬೇಕಾ, ದೇವತೆಗಳು ತೊಲಗಬೇಕಾ ಹೀಗೆ ಅರ್ಥ ಆಗೋದಿಲ್ಲ. ಆ ಶ್ಲೋಕವನ್ನ ಯಾರು ಅದು ಸೇರಿಸಿದ್ದಾರೋ ಅದೇನು ಗೊತ್ತಾಗೋದಿಲ್ಲ. ಅಂತೂ ಆ ಶ್ಲೋಕ ಅಲ್ಲಿ ಇಲ್ಲದೇ ಇರುವುದೇ ಕ್ಷೇಮ. ಅಪಕ್ರಾಮಂತು ತೇ ಭೂತಾಃ ಕ್ರೂರಾಶ್ಚೈವ ರಾಕ್ಷಸಾಃ ಏಚಾತ್ರ ನಿವಸಂತೇವ ದೇವತಾ ಭೂವಿ ಸಂತತಂ ಅನ್ನುವ ಶ್ಲೋಕ ಪ್ರಕ್ಷಿಪ್ತ ಅಂತ ಕಾಣಿಸ್ತದೆ ನಮಗೆ.
ಹಾಗಾಗಿಯೇ ಮತ್ತು ಕೆಲವು ಪುಸ್ತಕಗಳನ್ನು ಪರಿಶೀಲಿಸಿದಾಗ ಭೂತಪ್ರೇತ ಪಿಶಾಚಾಯೇ ಏಚಾನ್ಯ ಭುವಿಧಾರಕಾಹ ಅನ್ನೋದನ್ನೇ ಒಬ್ಬರು ಬ್ರಾಕೆಟ್ ನಲ್ಲಿ ಹಾಕಿದ್ದಾರೆ. ಅಪಕ್ರಾಮಂತೂ ತೇ ಭೂತಾಹ ಹೃದಾಶ್ಚೈವ ರಾಕ್ಷಸಾಹ ಏಚಾತ್ರ ನಿವಸಂತೇವ ತೇವತಾ ಭುವಿ ಸಂತತಂ ಅಂತ ಅನ್ನೋದನ್ನ ಬ್ರಾಕೆಟ್ ನಿಂದ ಹೊರಗೆ ಹಾಕಿದ್ದಾರೆ. ಹೀಗೆ ಅನೇಕ ಕಲಸು ಮೇರುಗಳಿವೆ ಎಲ್ಲಾ ಕಡೆ. ಅದು ಅಷ್ಟು ಪಾಠಗಳೇ ಶುದ್ಧವಾಗಿಲ್ಲ. ಅದಕ್ಕಾಗಿ ಕೆಲವು ವಿದ್ವಾಂಸರು ಸಂಪಾದಿಸಿರುವಂತಹ ಪಾಠಕ್ಕನುಸಾರವಾಗಿ ಏಚಾತ್ರ ನಿವಸಂತೇವ ದೇವತಾ ಭುವಿ ಸಂತತಂ, ಈ ಜಗತ್ತಿನಲ್ಲಿ ಯಾವ ದೇವತೆಗಳು ವಾಸ ಮಾಡಿಕೊಂಡಿದ್ದಾರೋ ತೇಷಾಂ ಅವಿರೋಧೇನ, ಆ ದೇವತೆಗಳ ಸಮ್ಮತಿ, ಅವಿರೋಧ ಅಂದ್ರೆ ಸಮ್ಮತಿಗನುಸಾರವಾಗಿ ಬ್ರಹ್ಮಕರ್ಮವನ್ನ, ವೇದೋಕ್ತವಾದ ಕರ್ಮವನ್ನು ನಾನು ಪ್ರಾರಂಭಿಸ್ತಾ ಇದ್ದೇನೆ ಅಂತ ಹೀಗೆ ಆ ಶ್ಲೋಕಗಳ ಒಂದು ಹೊಂದಾಣಿಕೆ ಇದೆ. ನಾನೀಗ ನೋಡಿದಂತಹ ನಮ್ಮ ಗುರುಗಳಾದಂತಹ ಹಯೋಧನ ಪುರಾಣಿಕರು ಮೊದಲಾದವರು ಮಾಡಿದಂತಹ ಪುಸ್ತಕಗಳ ಅನುಸಾರವಾಗಿ ತೇಷಾಮಪಿ ಅವಿರೋಧೇನ, ಆ ಭೂತಪ್ರೇತಾದಿಗಳ ವಿರೋಧ ಶಾಂತವಾದ ಮೇಲೆ. ಯಾಕೆಂದ್ರೆ ಹಿಂದಿನ ಪಾದದಲ್ಲಿ ಭೂತಪ್ರೇತ ಪಿಶಾಚಾಯೇ ಏಚಾನ್ಯೇ ಭುವಿ ಭಾರಕಾಹ ಅನ್ನೋ ವಾಕ್ಯ ಇದೆ. ಅದಾದ್ಮೇಲೆ ತೇಷಾಮಪಿ ವಿರೋಧೇನ ಅಂತ ಬಂದ್ರೆ ಭೂತಪ್ರೇತಾದಿಗಳ ವಿರೋಧ ಶಾಂತವಾದ ಮೇಲೆ ಅಂತ ಅರ್ಥ ಸಿಗ್ತದೆ. ಏಚಾತ್ರ ನಿವಸಂತೀವ ದೇವತಾ ಭುವಿ ಸಂತತಂ ಅನ್ನುವುದರ ಬಳಿಕ ತೇಷಾಮಪಿ ವಿರೋಧೇನ ಅಂತಿದ್ರೆ ಆ ದೇವತೆಗಳ ಸಮ್ಮತಿಗನುಸಾರವಾಗಿ ಅಂತ ಅರ್ಥ ಆಗ್ತದೆ. ಅಂತೂ ಇಲ್ಲಿ ಎರಡೇ ಶ್ಲೋಕಗಳನ್ನ ಹೇಳಿದ್ರೆ ಸಾಕು ಅಂತ ಕಾಣಿಸ್ತದೆ. ಅಪಸಪ್ಪಂತು ತೇ ಭೂತಾಹ ಯೇ ಭೂತ ಭೂಸಂಸ್ಥಿತಾಹ ಯೇ ಭೂತ ವಿಘ್ನಿಕರ್ತಾರಃ ತೇನ ಶಂತು ಶಿವಾಜ್ಞೆಯ ಭೂತಪ್ರೇತ ಪಿಶಾಚಾಯೇ ಏಚಾನ್ಯ ಭುವಿ ಭಾರಕಾಹ ತೇಷಾಮಪ್ಯ ವಿರೋಧೇನ ಬ್ರಹ್ಮಕರ್ಮ ಸಮಾರಭೆ. ಕೆಲವು ಕಡೆ ಅದು ಜಪಕರ್ಮ ಸಮಾರಭೆ ಅಂತನೂ ಪಾಠ ಕಾಣಿಸ್ತದೆ. ಗುರುಗಳಾದ ಹಯೋಧನ ಪುರಾಣಿಕರು ಸಂಪಾದಿಸಿದ ಪುಸ್ತಕದಲ್ಲಿ ಜಪಕರ್ಮ ಅಂತಾನೆ ಇದೆ. ಬೇರೆ ಎಲ್ಲ ಪುಸ್ತಕಗಳಲ್ಲಿ ಬ್ರಹ್ಮಕರ್ಮ ಅನ್ನುವುದೇ ಇದೆ. ಏನೇ ಇದ್ರೂ ಈ ಜಪಕರ್ಮ ಅನ್ನುವ ಪಾಠಕ್ಕಿಂತ ಬ್ರಹ್ಮಕರ್ಮ ಅನ್ನುವಂಥ ಶಬ್ದವೇ ಅನ್ನುವ ಪಾಠವೇ ಹೆಚ್ಚು ಸೂಕ್ತ. ಜಪಕರ್ಮ ಅಂದ್ರೆ ಕೇವಲ ಯಾವುದು ಗಾಯತ್ರಿ ಜಪ ಮೊದಲಾದ ಕಾರ್ಯಗಳನ್ನ ಅಂತ ಅರ್ಥ ಆಗಬಹುದು. ಬ್ರಹ್ಮಕರ್ಮ ಅಂತಂದ್ರೆ ಪರಮಾತ್ಮನ ಪ್ರೀತ್ಯರ್ಥ ಮಾಡುವಂತಹ ಎಲ್ಲಾ ಕಾರ್ಯಗಳು ಕೂಡ. ಮತ್ತೆ ಬ್ರಹ್ಮ ಅಂದ್ರೆ ವೇದಗಳು ಮತ್ತೆ ಎಲ್ಲ ಶಾಸ್ತ್ರಗಳು. ಆ ಶಾಸ್ತ್ರಗಳ ಸಹಾಯದಿಂದ ಮಾಡುವಂತಹ ಎಲ್ಲಾ ಕಾರ್ಯಗಳು ಕೂಡ ಬ್ರಹ್ಮಕರ್ಮ ಅಂತ ಕರೆಸ್ಕೊತೇವೆ. ಅದರಿಂದ ಹಾಗೆ ಪಾಠ ಇಟ್ಕೊಳ್ಳೋದೇ ಯೋಗ್ಯ. ಇಲ್ಲಿಗೆ ಈ ಭೂತೋಚ್ಚಾಟನದ ಮಂತ್ರದ ಒಂದು ಅನುಸಂಧಾನ ಸಮಾಪ್ತಿಯನ್ನು ಕಂಡಿದೆ.